ಇವರ ಹೆಸರು ಡಾಕ್ಟರ್ ಮಧುಕರನ್. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮಾನಸ ಆಸ್ಪತ್ರೆಯ ಮಾಲೀಕರು, ಬಡವರ ಅನ್ನದಾತರು ಕೂಡ. ಇವರು ವೈದ್ಯ ವೃತ್ತಿಯಿಂದ ಬಂದಂತಹ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಅದೊಂದು ಆಲೋಚನೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಹಸಿವಿನಿಂದ ಬಳಲುವವರ ಹೊಟ್ಟೆ ತುಂಬಿಸಬೇಕೆಂದು ಮಾನಸ ಮೆಡಿಕಲ್ ಟ್ರಸ್ಟ್ ನಿರ್ಮಾಣ ಮಾಡಿ ಅನ್ನಪೂರ್ಣ ಎಂಬ ಹೆಸರಿನಲ್ಲಿ ಹಸಿದವರಿಗೆ ಪ್ರತಿನಿತ್ಯ ಉಚಿತ ಆಹಾರ ವಿತರಣೆ ಮಾಡಿಕೊಂಡು ಬಂದಿದ್ದಾರೆ. ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದೆಂದು ಸತತ 7 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಮತ್ತು ಹಸಿದವರಿಗೆ ಆಸ್ಪತ್ರೆಯ ಎದುರು ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ 8 ಗಂಟೆಗೆ ಉಚಿತ ಊಟ ನೀಡುತ್ತಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಬಾರದೆಂದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರು ಹಸಿದವರಿಗೆ ಉಚಿತ ಆಹಾರ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟು ಸಾಲದೆಂದು ಕಳೆದ ವರ್ಷ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರುವ ನೂರಾರು ಬಡ ರೋಗಿಗಳಿಗೆ ಮತ್ತು ಹಸಿದವರಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದು ಪ್ರತಿನಿತ್ಯ ನಿರಂತರವಾಗಿ ನಡೆಯುತ್ತಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಮಂಚೇನಹಳ್ಳಿ ಭಾಗದ ನಿರ್ಗತಿಕರಿಗೆ ಉಚಿತ ಊಟ ನೀಡಲು ಮುಂದಾಗಿದ್ದಾರೆ. ಪ್ರತಿನಿತ್ಯ ನೂರಾರು ಮಂದಿಗೆ ಊಟದ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಮಧುಕರನ್ ಅವರು, ನನ್ನ ಉಸಿರಿರುವವರೆಗೂ ಈ ಕಾರ್ಯ ನಡೆಯಲಿದೆ ಎಂದು ಹೇಳಿದರು. ಇವತ್ತು ನಾವು ಚಿಕ್ಕಬಳ್ಳಾಪುರ 2 ಆಸ್ಪತ್ರೆ ಮತ್ತು ಬಾಗೇಪಲ್ಲಿ 1 ಆಸ್ಪತ್ರೆ ಎಲ್ಲ ಕಡೆ ಊಟ ಕೊಟ್ಕೊಂಡು ಬಂದಿದ್ದೀವಿ 6-7 ವರ್ಷಗಳಿಂದ. ಸರ್ಕಾರಿ ಆಸ್ಪತ್ರೆಗಳ ಎದುರುಗಡೆ ರೋಗಿಗಳಿಗೆ ಸರ್ಕಾರ ಊಟ ಕೊಡುತ್ತೆ, ಅವ್ರ ಜೊತೆ ಸಂಬಂಧಿಗಳಿಗೆ ಊಟ ಇರೋದಿಲ್ಲ. ಸೊ ಕೊಟ್ಕೊಂಬರ್ತಿದ್ದೀವಿ. ಅದ್ರಲ್ಲಿ ಖುಷಿ ಇರುತ್ತೆ. ಕೆಲವ್ರಿಗೆ ಬಂಗಾರ ತೊಗೊಳೋದ್ರಲ್ಲಿ ಖುಷಿ ಇರುತ್ತೆ. ನನಗೆ ಅನ್ನ ಕೊಡೋದ್ರಲ್ಲಿ ಖುಷಿ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಖುಷಿ. ಏನಕ್ಕೆ ಖುಷಿ ಅಂತಂತಂದರೆ, ನಿಜವಾಗಿರೋ ಹಸಿದಿರೋ ಹೊಟ್ಟೆಗೆ ಒಂದು ಅನ್ನ ತಲುಪಿದಾಗ ನಾವು ಆ ಪರಮಾತ್ಮನನ್ನು ಸೇವೆ ಮಾಡ್ದಂಗೆ ನನ್ನ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಏಕೆಂದರೆ ಹಸಿದಿರೋ ಹೊಟ್ಟೆಗೆ ಜಾತಿನೂ ಇಲ್ಲ, ಅದಕ್ಕೆ ಬೇರೆ ಯಾವುದೋ ಹಂಗೂ ಇಲ್ಲ. ಅನ್ನ ಹೊಟ್ಟೆ ಹಸಿದಿದೆ, ಅನ್ನ ಬೇಕಾಗಿದೆ, ಅದನ್ನು ನಾನು ಕೊಡ್ತಿದ್ದೀನಿ ಅಂತಲೂ ನಾನು ಹೇಳ್ಕೊಳ್ಳೋದಿಲ್ಲ. ದೇವರು ನನ್ನ ಕೈಲಿ ಕೊಡಿಸ್ತೀಯಾನೆ ಅಂತಲೇ ಅಂದ್ಕೊಳ್ಳೋದು. ತೃಪ್ತಿಯಾಗಿ ಊಟ ಮಾಡಿದಾಗ ಅವರು ಹರಿಸ್ತಾರಲ್ಲ, ಆ ಹರಕೆ ಯಾವುದೇ ಎಷ್ಟೇ ಕೋಟ್ಯಾಂತರ ರೂಪಾಯಿ ಆಸ್ತಿಗಿಂತ ಮಿಗಿಲು ಅನ್ನೋದು ನನ್ನ ಭಾವನೆ. ಹಾಗಾಗಿ ಇಲ್ಲಿವರೆಗೂ 5 ಲಕ್ಷ ಊಟಗಳು ಹೆಚ್ಚು ಕೊಟ್ಟಿರೋದ್ರಿಂದ ಇವಾಗ ಮಂಚೇನಹಳ್ಳಿಲೂ ಕೂಡ ಇದೇ ಥರ ನೀಡ್ ಇದೆ ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ, ಇಲ್ಲ ನಮ್ಮ ಟೀಮ್ ಇದೆ, ನಮ್ಮ ಆಸ್ಪತ್ರೆ ಮಂಜುನಾಥ್ ಅವರು ಇದ್ದಾರೆ, ನಮ್ಮ ಹುಡುಗ ಕ್ರಾಂತಿ ಇದ್ದಾನೆ, ಎಲ್ಲ ಸಮರ್ಥವಾಗಿ ಇದ್ದಾರೆ. ಲೋಕಲ್ ಲೀಡರ್ಸು ಎಲ್ಲ ಜೊತೆಗೆ ನಿಂತಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮದೊಂದು ಆಸ್ಪತ್ರೆ ಇದೆ, ಅಲ್ಲಿನ ಸಿಬ್ಬಂದಿ ಕೂಡ. ಆಮೇಲೆ ನಮಗೆ ಇವರು ಆಸ್ಪತ್ರೆ ಎದುರುಗಡೆ ಹೋಟ್ಲ್ ಇಟ್ಕೊಂಡು ಅವರು ಮುಂದೆ ಬಂದು ನಾನು ಮಾಡಿಕೊಡ್ತೀನಿ ಸರ್ ಅಂತಿದ್ದಾರೆ. ಇವರೆಲ್ಲ ಭರವಸೆ ನೀಡಿರೋದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ರಾಜಕೀಯ ಅಂದರೆ ನೀವು 2028ರವರೆಗೂ ಕಾದು ನೋಡಬೇಕು. ಆದರೆ ನಾನು 7 ವರ್ಷದಿಂದ ಕೊಡ್ತಾಯಿದ್ದೀನಿ. ನಾನು ಆಶ್ರಮ 13 ವರ್ಷದಿಂದ ನಡೆಸ್ತಿದ್ನಿ. ಸೊ 2-3 ಎಲೆಕ್ಷನ್ ಬಂದು ಹೋಗಿದೆ ನಾನು ಶುರು ಮಾಡಿದ್ಮೇಲೆ, ಯಾವುದಕ್ಕೂ ನಿಂತಿಲ್ಲ. ಸೊ ಮುಂದೆನೂ ನಿಲ್ಲೋದಿಲ್ಲ. ಕರೆಕ್ಟು, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಆದರೆ ಇಡೀ ದಿನ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಮಧ್ಯಾಹ್ನ ಮಾತ್ರ ಕೊಡೋದು. ಹೋಟೆಲ್ಗಳಲ್ಲಿ ಒಂದು ಊಟಕ್ಕೂ 50 ರೂಪಾಯಿಗೂ ಹೆಚ್ಚು ವೆಚ್ಚವಾಗುತ್ತಿರುವಂತಹ ಸಂದರ್ಭದಲ್ಲಿ ಬಡವರು ಹಾಗೂ ನಿರ್ಗತಿಕರಿಗೆ ಪ್ರತಿದಿನ ಉಚಿತವಾಗಿ ರುಚಿಕರ ಮತ್ತು ಪೌಷ್ಟಿಕ ಆಹಾರ ನೀಡುತ್ತಿರುವ ಡಾಕ್ಟರ್ ಮಧುಕರನ್ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಸಮಾಜಕ್ಕೆ ಮಾದರಿಯಾಗಿರುವ ಇಂತಹ ಸೇವೆಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂಬ ಆಶಯವೂ ಸಹ ಕೇಳಿಬರುತ್ತಿದೆ. ಊಟ ಮಾಡಿದ್ವಿ, ಪಲಾವ್ ಮಾಡಿದ್ರು, ತಿಂದ್ವಿ, ಚೆನ್ನಾಗಿ ಮಾಡವ್ರೆ. ಅಷ್ಟೇ. ಏನು ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ನಾವು. ಕೂಲಿ ಕೆಲಸ? ಯಾಕೆ ಇವತ್ತು ಹೋಗಿಲ್ಲ ಕೂಲಿ ಕೆಲಸಕ್ಕೆ? ಇಲ್ಲ, ಹೋಗಲಿಲ್ಲ. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀರಾ? ಸರ್ಕಾರದಿಂದ ಎಲ್ಲ ಬರುತ್ತಾ ನಿಮ್ಗೆ? ಏನು ಬರಲ್ಲ ನಮ್ಗೆ. ಸರ್ಕಾರದಿಂದ ಓಲ್ಡ್ ಪೆನ್ಷನ್ ಎಲ್ಲ ಬರಲ್ಲ. ಬರಲ್ಲ? ಯಾಕೆ ಬರಲ್ಲ? ಯಾರು ಮಾಡಲಿಲ್ಲ ನಿನಗೆ? ಮಾಡಲಿಲ್ಲ. ಒಟ್ಟಾರೆ ವೈದ್ಯಕೀಯ ಸೇವೆಯ ಜೊತೆಗೆ ಹಸಿದವರ ಹೊಟ್ಟೆ ತುಂಬಿಸುವ ಮಹತ್ವದ ಮಾನವೀಯ ಕಾರ್ಯದ ಮೂಲಕ ಡಾಕ್ಟರ್ ಮಧುಕರನ್ ಅವರು ಅನ್ನದಾತನಾಗಿ
ಗುರುತಿಸಿಕೊಂಡಿದ್ದು ಈಗ ಮಂಚೇನಹಳ್ಳಿಗೂ ವಿಸ್ತರಿಸಿರುವ ಈ ಅನ್ನದಾನ ಸೇವೆ ಸಮಾಜ ಸೇವೆಯ ಹೊಸ ಮಾದರಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.